ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆರೋಗ್ಯ ಅಂತಂದ್ರೆ ಎಲ್ಲರೂ ದೈಹಿಕ ಆರೋಗ್ಯ ಅಂದ್ಕೊಳ್ತಾರೆ, ಮಾನಸಿಕ ಆರೋಗ್ಯದ ಬಗ್ಗೆ ಮರೀತಾರೆ. ಇಂದು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ CR ಚಂದ್ರಶೇಖರ್ ಅವರು. ಅವರು ನಿಮ್ಹ್ಯಾನ್ಸ್ನಲ್ಲಿ ಅಧೀಕ್ಷಕರಾಗಿ ನಿವೃತ್ತಿಯ ನಂತರ ತಮ್ಮ ಕೋಟ್ಯಾಂತರ ರೂಪಾಯಿ ತಮ್ಮ ಸಂಸ್ಥೆಗೆ ದಾನ ಮಾಡಿದಂಥ ದಾನಶೂರ ಕರ್ಣರು, ಪದ್ಮಶ್ರೀಗಳು. ಮೇಲಾಗಿ ಅವರಿಗೆ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ಅತ್ಯಂತ ಕಳಕಳಿ ಇರುವಂಥವ್ರು. ಹಾಗಾಗಿ ಇವತ್ತು ಅವರು ನಮ್ಮೊಂದಿಗೆ ಮಾತಾಡಲಿದ್ದಾರೆ. ಈ ಸೈಕೋಸಿಸ್ ಅಂದ್ರೆ ಏನು ಸರ್ ಅಂತ ನಾನು ಅವ್ರು ಕೇಳಿದೆ. ಅದಕ್ಕೆ ಅವರಂದ್ರು ಬುದ್ಧಿ ಭ್ರಮಣ ಅಂತಂದ್ರು. ಇನ್ನೊಂದು ಹೆಸರು ಹೇಳಿದ್ರು, ಅದು ಚಿತ್ತ ವಿಕಲ್ಪ ಅಂತ ಏನೋ ಹೇಳಿದ್ರಪ್ಪ. ಆವಾಗ ನನಗೆ ಯೋಚನೆ ಬಂತು, ನಮ್ಮ ಪೂರ್ವಜರು ಮಕ್ಕಳನ್ನ ಬೆಳೆಸ್ಬೇಕು ಅಂತಂದ್ರೆ ಗುರುಕುಲದಲ್ಲಿ ಅವ್ರಿಗೆ 5 ಜ್ಞಾನವನ್ನ ಕೊಡ್ತಾ ಇದ್ರು. ಒಂದು ಶಾರೀರಿಕ ಆರೋಗ್ಯದ ಬಗ್ಗೆ ಶಸ್ತ್ರಾಸ್ತ್ರ ಮಾಡಿ ಕಲಿಸ್ತಾ ಇದ್ರು. ಬುದ್ಧಿಗೆ ಅವರು ಕಂಠಪಾಠ ಅವರು ಅಧ್ಯಾತ್ಮ ಕಲಿಸ್ಕೊಡ್ತಾ ಇದ್ರು. ಅವರು ಆತ್ಮ ಬಲ ಹೆಚ್ಚಿಸೋಕೆ ಆತ್ಮಜ್ಞಾನವನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಬುದ್ಧಿ ಭ್ರಮಣ, ಚಿತ್ತ ಎರಡೂ ಬಂದಾಗ ಏನು ಅಂತ ನಾವು ಅವ್ರಿಗೆ ಕೇಳೋಣ. ಬನ್ನಿ. ನಮಸ್ಕಾರ ಸರ್. ದಯವಿಟ್ಟು ಇದು ಬುದ್ಧಿ ಭ್ರಮಣನ ಚಿತ್ತನ ಏನಂತ ಹೇಳಿ ಸರ್. ಶಿವನಿಗೂ ಬುದ್ಧಿ ಭ್ರಮಣೆ ಆಗಿತ್ರಿ, ಪರಶಿವನಿಗೂ ಬುದ್ಧಿ ಭ್ರಮಣೆ. ಯಾವಾಗ ಯಾವಾಗ ಸತಿ ತೇರ್ಕೊಂಡಾಗ. ದಾಕ್ಷಾಯಿಣಿ ಹೌದು, ಪ್ರೇಮ ವಿವಾಹ. ದಾಕ್ಷಾಯಿಣಿಯ ತಂದೆಗೆ ದಾಕ್ಷಾಯಿಣಿ ಶಿವನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅವನು ಸ್ಮಶಾನವಾಸಿ, ಬೂದಿ ಬಡ್ಕ, ಅವನೇ ಯಾಕೆ ಮದುವೆ ಆಗ್ತೀಯ. ದಾಕ್ಷಾಯಿಣಿ ಆಗ್ತಾಳೆ, ಆದರೆ ಯಜ್ಞ ಮಾಡ್ತಾನೆ. ದಾಕ್ಷಾಯಿಣಿ ಕರೆಯೋದಿಲ್ಲ. ಆಕೆ ಶಿವನ ಮಾತನ್ನು ಮೀರಿ ಬರ್ತಾಳೆ, ಅವಮಾನ ಆಗುತ್ತೆ. ಯಜ್ಞಕುಂಡಕ್ಕೆ ಬಿದ್ದು ಸತ್ತು ಹೋಗ್ತಾಳೆ. ಆ ಸತ್ತು ಅರೆಬೆಂದ ಶವವನ್ನ ಶಿವ ದುಃಖತಪ್ತನಾಗಿ ಹೆಗಲ ಮೇಲೆ ಹಾಕೊಂಡು ಇಡೀ ಬ್ರಹ್ಮಾಂಡವನ್ನ ಅಲಿತಾರೆ. ಬಹುಶಃ ಅದು ಖಿನ್ನತೆ ಅನ್ಬೋದೇನೋ. ಬುದ್ಧಿಭ್ರಮಣೆ. ಬುದ್ಧಿಭ್ರಮಣೆ, ಖಿನ್ನತೆ ಜಾಸ್ತಿ ಆದಾಗ ಬುದ್ಧಿಭ್ರಮಣೆ, ಆತಂಕ ಭಯ ಜಾಸ್ತಿ ಆದಾಗ ಬುದ್ಧಿಭ್ರಮಣೆ, ಅಥವಾ ನಮ್ಮ ಆಲೋಚನೆಗಳು ಏರ್ಪೇರಾದಾಗ ಬುದ್ಧಿಭ್ರಮಣೆ. ಹಾಗೆ ಯಾರೂ ಇದ್ದರೂ ಯಾರೋ ಮಾತಾಡ್ದಾಗೆ, ಯಾರೋ ನಾನು ಕರೆದ ಹಾಗೆ, ಅಥವಾ ಸಂಶಯ, ನನ್ಯಾರೋ ಕೊಲ್ಲಕ್ಕೆ ಬರ್ತಿದ್ದಾರೆ, ಪಾಕಿಸ್ತಾನದವ್ರು ನನ್ನ ಮೇಲೆ ಬಾಂಬ್ ಹಾಕ್ಬಿಡ್ತಾರೆ ಬಂದು, ಏನೂ ಇಲ್ಲ. ಅಥವಾ ನಾಗರಹೊಳೆಯನ್ನು ಹುಲಿ ತಪ್ಪಿಸ್ಕೊಂಡ್ಬಿಟ್ಟಿದೆ, ಅದು ನಮ್ಮ ಮನೆ ಬಂದ್ಬಿಡುತ್ತೆ, ನಾನು ತಿಂದು ಹಾಕ್ಬಿಡುತ್ತೆ. ಅಥವಾ ನನ್ನ ಮೆದುಳನ್ನ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನನಗೆ ಹೃದಯವೇ ಇಲ್ಲ. ಈ ರೀತಿ ಭ್ರಮೆಗಳು. ನೀವು ಪ್ರೀತಿ ಯಾರೋ ಕದ್ಕೊಂಡು ಹೋಗಿದ್ದಾರೆ ಅಂದಿದ್ಕೆ ನೆನಪಾಯ್ತು ನನಗೆ. ನಿಮ್ಮಷ್ಟು ನನಗೆ ಅನುಭವ ಇಲ್ಲ. ಆದ್ರೆ ನಾವು KMC ನಲ್ಲಿ ಹೌಸ್ ಸರ್ಜನ್ಸ್ ಆಗಿದ್ದಾಗ 3 ತಿಂಗಳು ಧಾರವಾಡ ಆಸ್ಪತ್ರೆಗೆ ಕಳಿಸ್ಕೊಡ್ತಾ ಇದ್ರು, ಮಾನಸಿಕ ಆಸ್ಪತ್ರೆಗೆ. ಆವಾಗೆಲ್ಲ ಹುಚ್ಚರ ಆಸ್ಪತ್ರೆ ಅಂತಾನೆ ಕರೀತಾ ಇದ್ರು. ಯಾರು ಸೈಕ್ಯಾಟ್ರಿ ಅದು ಇದು ಎಲ್ಲ ತಲೆಯಲ್ಲಿ ಇರ್ಲಿಲ್ಲ. ಅಲ್ಲಿ ಏನಾಗೋದಂದ್ರೆ, ಆಗ ಲೀನಾ ಚಂದಾವರ್ಕರು ಬಹಳ ಪಾಪ್ಯುಲರ್. ಅವಳು ಧಾರವಾಡದವಳು. ಅವಳ ಪ್ರೀತಿಯಲ್ಲಿ ಒಬ್ನು ಹುಚ್ಚ ಆದವನು, ಅವನಿದ್ದವನು ಆಸ್ಪತ್ರೆ ಅವನ್ನ ಸೇರಿಸಿದ್ರು. ನಾನು ಬಿಳೆ ಕೋಟು ಬಿಳೆ ಸೀರೆ ಉಟ್ಕೊಂಡು ಉದ್ದ ಕೂದಲು ಬಿಟ್ಕೊಂಡು ಹೋಗ್ತಾ ಇದ್ದಂಗೆ ಅಕ್ಕ ಮಹಾದೇವಿ ನಮೋ ನಮಃ ಅಂತ ಅಡ್ಡ ಬೀಳ್ತಾ ಇದ್ದ. ಅವನು ಅಡ್ಡ ಬೀಳ್ತಾ ಇದ್ದಂಗೆ ಎಲ್ಲಾ ಹುಚ್ಚರು ಬಂದು ಅಡ್ಡ ಬೀಳ್ತಾ ಇದ್ರು. ಇದು ಭ್ರಮಣೆನೋ ಏನು ಅಂತ ಗೊತ್ತಿಲ್ಲ. ಅಲ್ಲೇ ಇನ್ನೊಬ್ರು ಪ್ರೊಫೆಸರ್ ಇದ್ರು. ಅವರು ಕರ್ನಾಟಕ ಯೂನಿವರ್ಸಿಟಿ ಪ್ರೊಫೆಸರು, ಮಹಾಪಂಡಿತರು, ಪ್ರಕಾಂಡ ಪಂಡಿತರು. ಆದ್ರೆ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಸೇರಿಸಿದ್ರು. ಅವರು ಅಲ್ಲಿ ಕೂಡ ಪಾಠ ಮಾಡ್ತಾ ಇದ್ರು. ಅಂದ್ರೆ ಅವ್ರ ಬುದ್ಧಿ ಚೆನ್ನಾಗಿರುತ್ತೆ, ಎಲ್ಲೋ ಚಿತ್ತ ರಾಂಗ್ ಆಗಿರುತ್ತೋ, ಅವ್ರ ಏನಂತೀರಾ ನೀವು, ಕಾನ್ಸಂಟ್ರೇಷನ್ ಅಥವಾ ಇದು ಬೇರೆ ಕಡೆ ಹೋಗಿರುತ್ತಾ ಏನಂತ ದಯವಿಟ್ಟು ತಿಳಿಸಿ ಸರ್. ಇದೇನು ಪಾರಂಪರಿಕವಾಗಿ ಬಂದಿರೋದಾ ಅಥವಾ ಅವ್ರಿಗೆ ಯಾವುದೋ ಒತ್ತಡದಿಂದ ಬಂದಿರೋದಾ, ಇದು ಭೂತ ಚೇಷ್ಟೆನಾ, ಎಂತದು ಅನ್ನೋದು ತಿಳಿಸಿ ಸರ್. ಸೊ ಹೀಗಾಗಿ ಬುದ್ಧಿಭ್ರಮಣೆ ಜನಸಾಮಾನ್ಯ ಭಾಷೆಯಲ್ಲಿ ಹುಚ್ಚು, ಪಾಗಲ್ಪನ್, ಪೈತ್ಯಂ, ಪಿಚ್ಚಿ, ಪ್ರತಿಯೊಂದು ಭಾಷೆನಲ್ಲೂ ಈ
ಆ, ಮತಿಭ್ರಮಣೆಗೆ ಬುದ್ಧಿಭ್ರಮಣೆಗೆ ಒಂದು ಹ್ಮ್. ಲೋಕಲ್ ಹೆಸರಿದೆ, ಹುಚ್ಚು ಹಾ, ಅಂತಕ್ಕಂಥ. ಹಾ, ಅವನಿಗೆ ಹೆಣ್ಣಿನ ಹುಚ್ಚು ಅಂತೇವೆ, ಅಥವಾ ಹಾ, ಹಣದ ಹುಚ್ಚು ಅಂತೇವೆ, ಅವನಿಗೆ ಹಾ, ಅಧಿಕಾರದ ಹುಚ್ಚು ಅಂತೇವೆ. ಈಗ ನೀವು ಹಾ. ಹೇಳಿದ್ರೆ ಲೀಲಾ ಚಂದಾವತಿ ಅನ್ನೋ ಪ್ರೀತಿ ಮಾಡಿ ಅವಳನ್ನ ಮದುವೆ ಆಗಲಿಲ್ಲ ಅಂತ ತಲೆ ಕೆಟ್ಟವರಿದ್ದಾರೆ, ಅಥವಾ ಸಡನ್ ಆಗಿ ಹಣ ಕಳ್ಕೊಂಡು ತಲೆ ಕೆಟ್ಟವರಿದ್ದಾರೆ, ಸಡನ್ ಆಗಿ ಹಣ ಬಂದು ತಲೆ ಕೆಟ್ಟವರಿದ್ದಾರೆ. ಈಗ ನೀವು ಅದು ಹುಚ್ಚು ಆಗುತ್ತೆ. ಅಂದಾಗ ಹಾ, ಹುಚ್ಚು ಬಿಡದೆ ಮದುವೆ ಇಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅನ್ನೋದು ಇದೆ, ಹೌದು. ಗಾದೆ ಮಾತು. ಹಾಗಾಗಿ ಹುಚ್ಚು ಅಂತಕ್ಕಂಥದ್ದು, ಈ ಹ್ಮ್. ಭ್ರಮಣೆ ಅಂತಕ್ಕಂಥದ್ದು ನೀವು ಹ್ಮ್. ಹೇಳಿದಾಗೆ ಅದು ಆಲೋಚನೆಗೆ ಹತ್ತಪ್ಪದಾಗಿ ಹೇಳ್ಬೋದು, ವಾಸ್ತವಿಕತೆ ಇಲ್ಲ. ಹೌದು. ತಪ್ಪಾಗಿ ಆಲೋಚನೆ ಮಾಡ್ತೇನೆ, ಹ್ಮ್. ನಿಜ ಅಂತ ಗೊತ್ತಿಲ್ಲ, ಸುಳ್ಳನ್ನೇ ನಿಜ ಅಂದ್ಕೊಳ್ತೇನೆ. ಹ್ಮ್. ಅಥವಾ ಕಣ್ಬಿಟ್ಟು ನೋಡಿದಾಗ ಕಿವಿ ಕೇಳುವಾಗ ಯಾವುದೋ ಶಬ್ದ ಕೇಳಿಸುತ್ತೆ ನನಗೆ, ಹ್ಮ್. ಯಾರೋ ನಿಂತ ಕಾಣುತ್ತೆ, ನನ್ನ ಅಟ್ಯಾಕ್ ಹ್ಮ್. ಮಾಡ್ದಂಗೆ ಭಾಸವಾಗುತ್ತೆ, ಹ್ಮ್. ಅಥವಾ ಮೈ ಮೇಲೆ ಯಾರೋ ಬಿದ್ದಾಗ ಅನ್ಸುತ್ತೆ, ಕುತ್ತಿಗೆ ಹ್ಮ್. ಹಿಚ್ಚಿದಂಗೆ ಆಗುತ್ತೆ. ಯಾರೂ ಇಲ್ಲ, ಯಾರೂ ಹ್ಮ್. ಹಿಚಕ್ತಾ ಇಲ್ಲ. ಆದರೆ ನನಗೆ ಪಂಚೇಂದ್ರಗಳಿಗೆ ಈ ಒಂದು ಹಾ, ಅನುಭವ, ಹಾ. ವಾಸ್ತವಿಕತೆಯಿಂದ ದೂರವಾದಂಥ ಅನುಭವಗಳು. ಹಾಗೆ ಹ್ಮ್. ಭಾವನೆಗಳು, ಒಂದು ನಿಮಿಷ ಹ್ಮ್. ನಗುತ್ತಾರೆ, ಇನ್ನೊಂದು ನಿಮಿಷ ಅಳ್ತಾರೆ, ಒಂದು ಆಳ್ತಾರೆ. ನಿಮಿಷ ಹ್ಮ್. ಕೋಪ ಮಾಡ್ಕೊಳ್ತಾರೆ, ಇನ್ನೊಂದು ನಿಮಿಷ ಆ, ಭಯ ಪಡ್ತಾರೆ. ಈ ರೀತಿ ಹ್ಮ್. ಹ್ಮ್. ಭಾವನೆಗಳ ಏರ್ಪೇರು, ಹ್ಮ್. ಆಲೋಚನೆಗಳ ಏರ್ಪೇರು. ಹ್ಮ್. ಆಮೇಲೆ ಕೆಲವರಲ್ಲಿ ಬುದ್ಧಿ ಚೆನ್ನಾಗಿರುತ್ತೆ, ಹೊಸ ಹೋಗಿ ಕೆಲಸ ಮಾಡ್ತಾರೆ, ಬೆಸ್ಟ್ ವರ್ಕರ್ ಅಂತ ಹೆಸರು ತಗೊಳ್ತಾರೆ, ಹ್ಮ್. ವ್ಯವಹಾರ ಮಾಡ್ತಾರೆ. ಆದರೆ ಹೊರಗಡೆ ಬಂದಾಗ ಕೌಟುಂಬಿಕ ಜೀವನದಲ್ಲಿ ಹೆಂಡತಿನ ಹ್ಮ್. ಸಸ್ಪೆಕ್ಟ್ ಮಾಡ್ಬೋದು. ನೀನು ಹಾ. ಇನ್ನವನ್ನ ಇಟ್ಕೊಂಡಿದ್ಯಾ, ನೀನು ಹ್ಮ್. ಸರಿಗಿಲ್ಲ, ನಾನು ಊಟಕ್ಕೆ ವಿಷ ಬೆರೆಸ್ತಾ ಇದೀಯಾ, ನೀನು ಕೊಟ್ಟ ಹ್ಮ್. ಊಟವನ್ನು ನಾನು ತಿನ್ನುವುದಿಲ್ಲ, ಹ್ಮ್. ನನ್ನ ಹಾ. ಮಕ್ಕಳನ್ನ ಪಕ್ಕದವರು ಕಿಡ್ನಾಪ್ ಮಾಡ್ಬಿಡ್ತಾರೆ. ಎಷ್ಟೋ ಹಾ. ಜನ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ನನ್ನ ಹಾ. ಹೆಂಡತಿನ ಹಾ. ಮಕ್ಕಳನ್ನ ಕಿಡ್ನಾಪ್ ಮಾಡೋಕ್ಕೆ ಯಾರು ಜನ ಕರೀತಾರೆ, ಬಂದವರು ಯಾರೂ ಹಾ. ಇಲ್ಲ. ಹಾ. ಇಲ್ಲದೆ ಆ ಥರ ಯಾರೂ ಇಲ್ಲ. ಆದರೆ ಇವನಿಗೆ ಪ್ರತಿ ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕಮಿಷನ್ ಹ್ಮ್. ಪತ್ರ ಬರೆಯೋದು, ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆಯೋದು, ನನ್ನ ಹೆಂಡತಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ, ನನ್ನ ಹ್ಮ್. ಜೀವ ಆಪತ್ನಲ್ಲಿದೆ, ನನ್ನನ್ನು ರಕ್ಷಿಸಿ ಹ್ಮ್. ಅಂತ. ಹ್ಮ್. ಇದು ಭ್ರಮೆ, ಹ್ಮ್. ಭ್ರಮಾಲೋಕದಲ್ಲಿ ಇರ್ತಾರೆ, ವಾಸ್ತವಿಕ ಹ್ಮ್. ಜಗತ್ತಿನ ಅರಿವಿಲ್ಲ. ಆಮೇಲೆ ಹ್ಮ್. ತಮ್ಮ ಬಟ್ಟೆ ಬರೆ ಬಗ್ಗೆ, ಈಗ ರಸ್ತೆಯಲ್ಲಿ ತಲೆ ಗೆದ್ದುಕೊಂಡು ಮೈಯೆಲ್ಲ ಕೊಳೆ ಆಗಿದೆ, ಸ್ನಾನ ಮಾಡೋ ಒಂದು ತಿಂಗಳಾಗಿರುತ್ತೆ, ಕಸದ ಹ್ಮ್. ಗುಡ್ಡೆಲೆ ಮಲಿಕೊಂಡ್ಬಿಡ್ತಾರೆ. ಇವರು ಸರ್, ವಾಂಡರಿಂಗ್ ನೀವು ಸೈಕಾಟ್ರಿಸ್ಟ್. ನೀವು ಕಸದ ಬುಟ್ಟಿ ಅಂದಾಗ ನೆನಪಾಯ್ತು. ನಾವು ಮಕ್ಕಳಿದ್ದಾಗ ಒಬ್ಬ ಕುಡುಕ ಇದ್ದ. ಅವನು ನೀವು ಹಾಗೆ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡು ಹಿಂಗೆ ಕುಡಿದು ಬರ್ತಾ, ಅವಾಗೆಲ್ಲ ತಿಪ್ಪೆ ಗುಂಡೆ ಅಂತಂದ್ರೆ ಒಂದು ಡ್ರಮ್ ತರ ಒಂದು ಸಿಮೆಂಟ್ ಇದು ಸರ್ಕಲ್ ಇರೋದು. ಇವನು ಅದರಲ್ಲಿ ಬಿದ್ಬಿಡೋನು. ಹೌದು, ಬಿದ್ದ ಮೇಲೆ ಇದು ನನ್ನ ಕೋಟೆ, ನಾನು ಹೌದು, ಇದರ ರಾಜ ಅಂತ ಅದೇ, ಹೇಳಕ್ ಹೌದು, ಶುರು ಮಾಡೋನು. ಅದು ಹೌದು. ಕುಡಿತದಿಂದ ಆತರ ಭ್ರಮೆ ಬಂತ, ಭ್ರಮೆ ಇರೋದ್ರಿಂದ ಎರಡು ಕುಡಿತಾನೋ ಅಥವಾ ಎರಡು ಎರಡೂನು ಅಂತ. ನಶೆಯಿಂದನೂ ತಾತ್ಕಾಲಿಕ ಬುದ್ಧಿಭ್ರಮಣೆ ಆಗುತ್ತೆ, ಅಥವಾ ಹಾ. ಕ್ರಮೇಣ ಆಲ್ಕೋಹಾಲ್ ಇಂಡ್ಯೂಸ್ ಸೈಕೋಸಿಸ್, ಡ್ರಗ್ ಓಕೆ. ಇಂಡ್ಯೂಸ್ ಹಾ. ಸೈಕೋಸಿಸ್. ಓಕೆ, ಓಕೆ, ಓಕೆ. ಯಾವಾಗ ಹಾ. ವಿಪರೀತ ಕುಡಿದು ಬ್ರೈನ್ ಡ್ಯಾಮೇಜ್ ಹ್ಮ್. ಆಗುತ್ತೆ, ಹ್ಮ್. ಲಿವರ್ ಡ್ಯಾಮೇಜ್ ಆಗಿ ಹ್ಮ್. ಟಾಕ್ಸಿಕ್ ಸಬ್ಸ್ಟೆನ್ಸು ರಕ್ತದಲ್ಲಿ ಜಾಸ್ತಿ ಆಗುತ್ತೆ, ಹಾ. ಅಥವಾ ಬಾಣಂತಿ ಸನ್ನಿ, ಹಾ. ಬಾಣಂತಿ ಒಂದು ವಾರ ಇರುತ್ತೆ, ಒಳ್ಳೆ ಮಗು ಎತ್ತಿದ್ದಾಳೆ, ಗಂಡು ಮಗು ಎತ್ತಿದ್ದಾಳೆ, ಒಂದು ವಾರ ಆದಮೇಲೆ ಇದ್ದಕ್ಕಿದ್ದಾಗ ಕಿರ್ಚಾದಕ್ಷರ ಮಾತಾಡಿ, ಆ ಮಗು ನಂದಲ್ಲ, ತಗೊಂಡೋಗಿ ಗಂಡ ನನ್ನ ಗಂಡ ಸತ್ತೋಗಿದ್ದಾನೆ, ಹಾಗೆ ಸರ್, ಊಟ ಮಾಡೋದಿಲ್ಲ, ಮಗುಗೆ ಅದು ಹಾಲು ಕೊಡೋದಿಲ್ಲ. ಹಿಸ್ಟೀರಿಯಾನ ಅದು ಸೈಕೋಸಿಸ್ ಅದು? ಹಿಸ್ಟೀರಿಯಾ ಪದ ಹಿಂದೆ ಇತ್ತು, ಈಗ ಹಿಸ್ಟೀರಿಯಾ ಅಲ್ಲ ಅದು. ಅದಕ್ಕೆ ಅದು ಕೂಡ ಸೈಕೋಸಿಸ್. ಓಕೆ. ಪೋಸ್ಟ್ ಪಾರ್ಟಮ್ ಸೈಕೋಸಿಸ್, ಪೋಸ್ಟ್ ಓಕೆ. ಪಾರ್ಟಮ್ ಸೈಕೋಸಿಸ್. ಸೈಕೋಸಿಸ್. ಓಕೆ. ಹಾಗೆ ಹೆಡ್ ಇಂಜುರಿ ಆದಾಗ, ತಲೆಗೆ ಓಕೆ. ಪೆಟ್ಟು ಬಿದ್ದಾಗ ಅಡ್ಮಿಟ್ ಮಾಡ್ತಾರೆ, ಕೂಗರ್ ಶುರು ಮಾಡ್ತಾರೆ, ಎಲ್ಲ ಹಾ. ಟ್ಯೂಬ್ ಕಿತ್ತಾಕ್ಬಿಡ್ತಾನೆ, ನಾನು ಯಾರೋ ಹಾ. ಬಂಧಿಸ್ತಾ ಇದ್ದಾರೆ, ನನಗೆ ತಪ್ಪಿಸ್ಕೊಂಡು ಬರ್ತಿದ್ದಾರೆ, ಓಡೋ ಹಾ. ಪ್ರಯತ್ನ ಮಾಡ್ತಾರೆ. ಇದು ಹಾ. ಹಾ. ಪೋಸ್ಟ್ ಹೆಡ್ ಇಂಜುರಿ ಸೈಕೋಸಿಸ್, ಓಕೆ. ಅಥವಾ ಓಕೆ. ಆರ್ಗ್ಯಾನಿಕ್ ಸೈಕೋಸಿಸ್, ಅಥವಾ ಹಾ. ಹಾ. ಡೆಮೆನ್ಷಿಯಾದಲ್ಲೂ ಓಕೆ. ಸೈಕೋಟಿಕ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಬರುತ್ತೆ. ಹಾ. ಡೆಲೂಷನ್ಸು, ತಪ್ಪು ಓಕೆ. ನಂಬಿಕೆಗಳು, ಯಾವುದೋ ಪ್ಯಾರನಾಯ್ಡ್ ಸಿಂಪ್ಟಮ್ಸು, ಹ್ಮ್. ಅಥವಾ ನೀವು ಹೇಳಿದಾಗೆ ನಾನೇ ರಾಜ, ನಾನೇ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಆದ್ಮೇಲೆ ನಾನೇ ಪ್ರೈಮ್ ಮಿನಿಸ್ಟರ್, ನಾನೇ ಪ್ರೈಮ್ ಮಿನಿಸ್ಟರ್, ಅಥವಾ ಇಡೀ ಕರ್ನಾಟಕ ನಂದೇನೆ, ಸಿದ್ದರಾಮಯ್ಯನ ಹ್ಮ್. ಓಡಿಸ್ಬಿಡ್ತೀನಿ ನಾನು, ಅವ್ನು ಹ್ಮ್. ಸರಿಯಾಗಿಲ್ಲ, ಬನ್ನಿ ನಿಮ್ಗೆ ಎಷ್ಟು ವಿಜಯಲಕ್ಷ್ಮಿ ಅವ್ರೆ, ಬನ್ನಿ ನಿಮಗೆ 1 ಕೋಟಿ ಬೇಕಾ, 5 ಕೋಟಿ ಬೇಕಾ, ನಿಮಗೆ ಫ್ರೀ ಹ್ಮ್. ಕೊಡ್ತೀನಿ ಬನ್ನಿ. ಹ್ಮ್. ಈ ರೀತಿ ಇದು ಗ್ರ್ಯಾಂಡಿಯೋಸ್ ಹ್ಮ್. ಡೆಲ್ಯೂಷನ್ಸ್, ಓಕೆ. ಪ್ಯಾರನಾಯ್ಡ್ ಡೆಲ್ಯೂಷನ್ಸು. ಅಥವಾ ನಿಲ್ಲಿಸ್ಬೇಕು, ಒಬ್ಬ ಬಂದು, ಸರ್ ನನ್ನ ಬ್ರೈನು ಇಲ್ಲ, ಹಾರ್ಟು ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ ಸರ್, ಗೊತ್ತಿಲ್ಲ ಸರ್, ಯಾರು ತಗೊಂಡು ನೀವು ಕಂಡಿದ್ದೀರಿ ಸರ್, ಬದುಕಿದ್ದೀರಪ್ಪ, ಮಾತಾಡ್ತಿದ್ಯಾ, ಅದೇ ನನಗೆ ಆಶ್ಚರ್ಯ ಸರ್, ಮಿಡಿಲಿಲ್ದೇನೆ, ಹೃದಯ ಇಲ್ದೇನೆ ನಾನು ಓಡಾಡ್ತಿದ್ದೀನಿ, ಬದುಕಿದ್ದೇನೆ, ಅದೇ ನನಗೆ ಗೊತ್ತು ಸರ್, ಹೃದಯ ಇಲ್ಲ ಸರ್, ಯಾರೋ ಕದ್ದು ಬಿಟ್ಟಿದ್ದಾರೆ. ಅಥವಾ ಹ್ಮ್. ಆಸ್ಪತ್ರೆಗೆ ಹೋದೆ, ಅವರು ಹಾಗೆ ಹೃದಯನ ಎತ್ಕೊಂಡ್ಬಿಟ್ಟಿದ್ದಾರೆ ಸರ್, ಕಿಡ್ನಿನ ಎತ್ಕೊಂಡ್ಬಿಟ್ಟಿದ್ದಾರೆ ಸರ್. ಹೇಗೆ, ಏನು ಕಟ್ಟೆ ಮಾಡಿಲ್ಲ, ಇಲ್ಲ ಸರ್, ಅವ್ರಿಗೆ ಮಾಡರ್ನ್ ಟೆಕ್ನಿಕ್ ಸರ್. ಹ್ಮ್.
ಅವ್ರು ಕದ್ದು ಬಿಡ್ತಾರೆ ಸರ್. ಕದ್ದು ಬಿಟ್ಟು ಬೇರೆಯವ್ರಿಗೆ ಕಿಡ್ನಿ ಮಾಡಿಕೊಂಡು ಕೋಟಿ ಹ್ಮ್ ರೂಪಾಯಿ ಆ, ಆದಾಯ ಮಾಡ್ಕೊಂಡಿದೆ ಸರ್. ಆ ಹ್ಮ್ ಡಾಕ್ಟರ್ನ ಅರೆಸ್ಟ್ ಮಾಡಿಸ್ಬೇಕಾದ್ರೆ ನೀವು ಈ ಹ್ಮ್ ರೀತಿ ಚಿತ್ರ ವಿಚಿತ್ರವಾಗಿ ಅಸಂಬದ್ಧವಾಗಿ ಹ್ಮ್ ಸಂದರ್ಭಕ್ಕೆ ಹೊಂದ್ಕೊಳ್ಳೋದು ಇಲ್ಲ. ಹಾಗೆ ಹ್ಮ್ ಅಲ್ಲೇನು ತರ್ಕ ಇಲ್ಲ. ಹ್ಮ್ ಮತ್ತೆ ಅವರ ವರ್ತನೆ ವಿಚಿತ್ರ ಆಗುತ್ತೆ. ಕೆಲ್ಸಕ್ಕೆ ಹೋಗೋದಿಲ್ಲ, ಮನೆ ಬಿಟ್ಟು ಹಾ ವರ್ಷಾದ ಗಂಟೆ ಅಲಿತಾರ್ರಿ, ಹಾ ಅಲಿತಾರೆ. ಇದು ಹ್ಮ್ ಬುದ್ಧಿಭ್ರಮಣೆ ಅಥವಾ ಹಾ ಮತಿಭ್ರಮಣೆ, ಹಾ ಅಥವಾ ಇಂಗ್ಲಿಷ್ ಇದಕ್ಕೆ ಟೆಕ್ನಿಕಲ್ ಟರ್ಮ್ ಸೈಕೋಸಿಸ್, ಸೈಕೋಸಿಸ್ ಓಕೆ ಅಂತೇವೆ. ಓಕೆ ಹಾಗೆ ಪ್ರತಿಯೊಂದು ಭಾಷೆಯಲ್ಲಿ ಅದಕ್ಕೊಂದು ಲೋಕಲ್ ಸ್ಲ್ಯಾಂಗ್ ಇದೆ, ಅಥವಾ ಲೀಗಲ್ ಭಾಷೆಯಲ್ಲಿ ಇನ್ಸ್ಯಾನಿಟಿ. ಓಕೆ ಇನ್ಸ್ಯಾನಿಟಿ, ಓಕೆ ಇನ್ಸ್ಯಾನಿಟಿ. ಸರ್, ಸ್ಯಾನಿಟಿ ಇದು ಅಂದ್ರೆ ಮನಸ್ಸು ಇದೇನು ಸ್ಥಿರವಾಗಿದೆ. ಇದೇನು ಹಾ, ದೆವ್ವ ಬಂದಿತ್ತು ಅಂತ ಕೆಲವ್ರು ಅನ್ಕೊಂಡು ಅದಕ್ಕೆಲ್ಲ ಮಾಟ ಮಂತ್ರ ಮಾಡ್ಸಕ್ ಹೋಗ್ತಾರಲ್ಲ, ಅದು ಕೂಡ ಇದು ಸೈಕೋಸಿಸ್ನ. ಇಲ್ಲ ಇದನ್ನ ಆಮೇಲೆ ಇದನ್ನ ಹಾ ಹಾ ಸೈಕೋಸ್ ಬಂದಾಗ ಜನ ಮದ್ದು ಮಾಟ ಮಾಡಿಸಿ ಈ ಥರ ಬಂದ್ಬಿಟ್ಟಿದೆ, ಹಾ ದೆವ್ವ ಹೊಕ್ಕೊಂಬಿಟ್ಟಿದೆ, ಭೂತ ಹ್ಮ್ ಹೊಕ್ಕೊಂಬಿಟ್ಟಿದೆ, ಹ್ಮ್ ಅಥವಾ ಅವನು ಆಲ್ಕೋಹಾಲಿಕ್, ನನ್ನ ಅಶೋಕ ಚಕ್ರವರ್ತಿಯ ಆತ್ಮ ನನ್ನೊಂದಿಗೆ ಸೇರ್ಕೊಂಡ್ಬಿಟ್ಟಿದೆ. ನಾನೇ ಅಶೋಕ ಚಕ್ರವರ್ತಿ ಅಂತ ಹೇಳ್ಬೋದು, ಅಥವಾ ನಾನೇ ಅಲೆಕ್ಸಾಂಡರ್ ನಾನೇ ಅಲೆಕ್ಸಾಂಡರ್ ಅನ್ಬೋದು, ಅಥವಾ ನಾನೇ ಆ, ಬಾಹುಬಲಿ ಅಂತ ಬಟ್ಟೆ ಬಿಚ್ಚಾಕ್ಬಿಟ್ಟು ನೇಕೆಡ್ ಆಗೋಗ್ಬೋದು. ನಾನು ಬಾಹುಬಲಿ. ಬಾಹುಬಲಿಗೆ ಬಟ್ಟೆ ಬೇಕಾಗಿಲ್ಲ, ಬಾಹುಬಲಿ ಆತ್ಮ ನನ್ನಲ್ಲಿದೆ, ನಾನು ಬಾಹುಬಲಿ ತನ ಇರ್ತೀನಿ. ಈ ರೀತಿ ನೋಡೋದಕ್ಕೆ ನಗು ಬರ್ತದೆ, ಕೆಲವು ಸತಿ ಹಿಂಸೆ ಆಗುತ್ತೆ, ಕೆಲವು ಸತಿ ಕೋಪ ಪಾಪ. ಬರ್ತದೆ, ಕೆಲವು ಸತಿ ಬೀಭತ್ಸವಾಗಿರುತ್ತೆ. ಹಾ ಹಾ ಬೀಭತ್ಸವಾಗಿರುತ್ತೆ. ಒಬ್ಬ ಹಾ ತೊಟ್ಟೆಲಿರೋ ಅಣ್ಣನ ಮಗನ್ನ ತಗೊಂಡು ಬಾವಿಗೆ ಹಾಕ್ಬಿಡ್ತಾರೆ. ಹಾ ಕೇಳಿಸ್ಕೊಳ್ಳಿ, ಅಯ್ಯೋ ದೇವ್ರೆ, ಹಾ ತೊಟ್ಟೆಲಿರುವಂತ ಮಗುವನ್ನ ತಗೊಂಡೋಗಿ ಬಾವಿಗೆ ಎತ್ತಾಕ್ಬಿಡ್ತಾರೆ. ಮಗು ಅಯ್ಯೋ ಸತ್ತೋಗುತ್ತೆ. ದೇವ್ರೆ, ಅಯ್ಯೋ ಅರೆಸ್ಟ್ ದೇವ್ರೆ. ಮಾಡಿದ್ರು, ನಮ್ಮನ್ನು ಕರ್ಕೊಂಬಂದ್ರು. ಹ್ಮ್ ಯಾಕಯ್ಯ ಆ, ಪಾಪ ಮಗುನ ಗೊತ್ತು ಸರ್, ನಮ್ಮ ಅಣ್ಣನ ಮಗು ಸರ್, ಕೂತ ಇದ್ದೆ, ಹ್ಮ್ ಒಂದೇ ದೆವ್ವ ಬಂದು ನಾನು ಕಾಟ ಕೊಡ್ತೇನೆ ದೆವ್ವ, ಅದು ಬಂದು ಆ ಹ್ಮ್ ಮಗು ಒಳಗೆ ಸೇರ್ಕೊಂಡ್ಬಿಡ್ತು ಸರ್. ಆ ಅಯ್ಯೋ ದೆವ್ವ ದೇವ್ರೆ, ಕೊಲ್ಲೋದಕ್ಕೆ ಆ ಮಗುನೇ ತಗೊಂಡಾಗ ಅಯ್ಯೋ ದೇವ್ರೆ, ಹಾ ಸಾಯಿಸ್ಬಿಟ್ಟಿನಿ ಸರ್. ಓ ತಪ್ಪಾಯ್ತು ಸರ್, ತಪ್ಪಾಯ್ತು ಸರ್. ಅವನಿಗೆ ಭಯಂಕರ. ಡೆಲ್ಯೂಷನ್. ಹಾ ದೆವ್ವನು ಓಕೆ. ಬಂದಾಗೆ, ದೆವ್ವ ಮಗುವಿನ ದೇಹದ ಒಳಗಡೆ ಹೋದಾಗೆ, ಆಮೇಲೆ ಹ್ಮ್ ಆ ದೆವ್ವ ಸಾಯಿಸ್ಬೇಕಲ್ಲ, ಸೊ ಮಗುನ ಹೌದು. ಎತ್ಕೊಂಡೋಗಿ ಬಾವಿಗೆ ಎಸ್ಬಿಟ್ಟ. ಅಯ್ಯೋ ಪಾಪ. ಹಾಗೆ ಹಾ ಇನ್ನೊಬ್ಬ ತನ್ನ ತಾಯಿಯನ್ನು ಕೊಲ್ತಾನೆ, ಹ್ಮ್ ಅಣ್ಣನನ್ನು ಕೊಲ್ತಾನೆ, ಹ್ಮ್ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾಗ ಹ್ಮ್ ಜೈಲ್ ಮೇಟನ್ ಕೊಲ್ತಾನೆ. ಯಾಕೆ ಹ್ಮ್ ಅಂತಂದ್ರೆ ಅಕ್ಯೂಟ್ ಸೈಕೋಸಿಸ್ ಅವನಿಗೆ. ಅಲ್ಲಿಗೆ ಹಾ ಚೆನ್ನಾಗಿರ್ತಾನೆ, ದೂರದಲ್ಲಿ ಹ್ಮ್ ನೋಡ್ತಾ ಇದ್ರೆ ಯಾರೋ ಹೆಂಗಸು ಬರ್ತಾ ಇದ್ರೆ, ಅಯ್ಯೋ ನನ್ನ ಹ್ಮ್ ಕೊಲ್ಲಕ್ಕೆ ಬರ್ತೀಯಾಳೆ, ಹ್ಮ್ ತಾಯಿನ ಗುಸ್ಸೋದಿಲ್ಲ, ಹೋಗಿ ಹಾ ಹೊಡೆದು ಸಾಯಿಸ್ಬಿಡ್ತಾರೆ. ಅಯ್ಯೋ ಆದ್ರೆ ದೇವ್ರೆ. ಇರುತ್ತೆ, ಹೊಡೆದು ಇನ್ನೊಂದು ಸರಿ ಅಣ್ಣನ ಕೊಂದ್ಬಿಡ್ತಾನೆ. ಹಾಗೆ ಹ್ಮ್ ಜೈಲ್ ಮೇಟನ್ ಕೊಂದ್ಬಿಡ್ತಾನೆ. ಜಡ್ಜ್ ಕೇಳ್ತಾರೆ, ಚಂದ್ರಶೇಖರ್ ಸರಿ ಈ ಸರಿ, ಮನುಷ್ಯ ಏನ್ ಇದಕ್ಕೆ ಮಾಡೋದು? ಚಿಕಿತ್ಸೆ ಏನು ಸರ್? ಇದಕ್ಕೆ ಹಾ, ಚಿಕಿತ್ಸೆ ಏನು? ಹಾ ಚಿಕಿತ್ಸೆ ಖಂಡಿತ. ಮೊದಲು ಹುಚ್ಚು ವಾಸಿಯಾಗುವುದಿಲ್ಲ, ಇದು ಹ್ಮ್ ಪ್ರಾರಬ್ಧ ಕರ್ಮ. ಹ್ಮ್ ಯಾವುದೋ ಜನ್ಮದಲ್ಲಿ ಏನೋ ಪಾಪ ಮಾಡಿದವನಿಗೆ ಹ್ಮ್ ದೇವರು ಹುಚ್ಚು ರೂಪದಲ್ಲಿ ಶಿಕ್ಷೆ ಹ್ಮ್ ಕೊಡ್ತಾನೆ. ಅಥವಾ ಹ್ಮ್ ಇದು ದೆವ್ವ ಮೆಟ್ಕೊಂಬಿಟ್ಟಿದೆ, ಅಥವಾ ಹ್ಮ್ ಯಾವುದೋ ಅತಿಂದ್ರಿಯ ಶಕ್ತಿ ಮೆಟ್ಕೊಂಬಿಟ್ಟಿದೆ, ಯಾರೋ ಮಾಟ ಹ್ಮ್ ಮಂತ್ರ ಮಾಡಿಸ್ಬಿಟ್ಟಾರೆ, ಬಾನಮತಿ ಮಾಡಿಸ್ಬಿಟ್ಟಾರೆ, ಜಾದೂಟನ ಹಾ ಮಾಡಿಸ್ಬಿಟ್ಟಾರೆ, ಜನ ಹೇಳ್ತಾರೆ. ಸೊ ಓಕೆ. ಅನಾದಿ ಕಾಲದಿಂದ, ಯಾಕೆ ಜನರಿಗೆ ಮುಕ್ತಿ ಭ್ರಮಣೆ ಯಾಕಾಗತ್ತೆ ಗೊತ್ತಿರಲಿಲ್ಲ. ಹ್ಮ್ ಹುಚ್ಚು ವಾಸಿ ಆಗಲ್ಲ. ನೀವು ಹೇಳಿದಾಗೆ ಹ್ಮ್ ಕೆಲವರಿಗೆ ಮದುವೆ ಆಗದೆ ಹುಚ್ಚು ಇರ್ತಂದ್ರೆ ಹುಚ್ಚು ಬಿಡತಕ್ಕ ಮದುವೆ ಆಗತ್ತೆ, ಮದುವೆ ಆಗತ್ತಕ್ಕ ಹುಚ್ಚು ಬಿಡಲ್ಲ. ಹ್ಮ್ ಹಾಗಾಗಿ ಇದು ಆ, ಎಲ್ಲಿವರೆಗೂ 1939 ತನಕನೂ. ಹಾಗೆ ಸೆಫಿಲಿಸ್ ಕಾಯಿಲೆ, ಬ್ರೈನ್ ಸೆಫಿಲಿಸ್ ಓಕೆ. ಆಯ್ತು ಅಂತಂದ್ರೆ, ಹ್ಮ್ ಮೆನಿಂಜೈಟಿಸ್ ಆಯ್ತು ಅಂತಂದ್ರೆ, ಹ್ಮ್ ಎಂಕೆಫಿಲಿಸ್ ಆಯ್ತು ಅಂತಂದ್ರೆ ಸೈಕೋಟಿಕ್ ಸಿಂಪ್ಟಮ್ಸ್ ಬರೋದು. ಹೌದು ಹೌದು. ಡಾಕ್ಟ್ರಿಗೆ ಏನೋ ಗೊತ್ತಾಗ್ತಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಅನೇಕ ಮೆಂಟಲ್ ಹಾಸ್ಪಿಟಲ್ 50% ಸೋ ಕಾಲ್ಡ್ ಇನ್ಸೇನ್ ಪೀಪಲ್ ವಾಸ್ ಸಫರಿಂಗ್ ಫ್ರಮ್ ಬ್ರೈನ್ ಓಕೆ. ಸಿಫಿಲಿಸ್, ಬ್ರೈನ್ ಟ್ಯೂಮರ್ಸ್, ಅಥವಾ ಓಕೆ. ಮಲೇರಿಯಾ ಬ್ರೈನ್ಗೆ ಹೋಗೋದು, ಅಥವಾ ಯಾವುದೇ ಲಿವರ್ ಫೇಲ್ಯೂರ್ನಲ್ಲಿ, ಕಿಡ್ನಿ ಫೇಲ್ಯೂರ್ನಲ್ಲಿ, ಟಾಕ್ಸಿಕ್ ಸಬ್ಸ್ಟೆನ್ಸ್ ಬ್ರೈನ್ಗೆ ಹೋಗೋದು. ದಿಸ್ ಬಿಹೇವ್ ಇನ್ ಎ ವೆರಿ ಅಬ್ನಾರ್ಮಲ್ ವೇ. ಸೊ ಅದರಿಂದ ಆಮೇಲೆ 1937-38 ಇ ಸಿ ಟಿ ಬಂತು. ಇ ಸಿ ಹ್ಮ್ ಟಿ, ಎಲೆಕ್ಟ್ರೋ ಕನ್ವರ್ಸಿವ್ ಥೆರಪಿ. ಹ್ಮ್ ಅದು ಇವತ್ತು ಕೂಡ ಬಳಕೆಯಲ್ಲಿದೆ. ಅದು ಹ್ಮ್ ಯಾಕೆ ಸೈಕೋಸ್ ಬರ್ತದೆ ಅಂತಂದರೆ, ಬ್ರೈನ್ನಲ್ಲಿ ಈ ಎಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಮುಖ್ಯವಾಗಿ ಗ್ಲೂಟಮೇಟು, ಹ್ಮ್ ಡೋಪಮಿನ್ನು, ಮತ್ತು ಹ್ಮ್ ಸೆರೋಟೋನಿನ್ನು, ಇವೆಲ್ಲ ವ್ಯತ್ಯಾಸ ಆಗ್ಬಿಡುತ್ತೆ. ಇಲ್ಲ ಕಮ್ಮಿ ಓಕೆ. ಆಗುತ್ತೆ, ಜಾಸ್ತಿ ಆಗುತ್ತೆ. ಆಗ ಅವರ ಹ್ಮ್ ಆಲೋಚನೆ ವ್ಯತ್ಯಾಸ ಆಗುತ್ತೆ, ಭಾವನೆಗಳು ವ್ಯತ್ಯಾಸ ಆಗುತ್ತೆ, ಕಂಟ್ರೋಲ್ ಇರೋದಿಲ್ಲ, ತಾವೇನು ಹ್ಮ್ ಮಾಡ್ತೀವಿ ಅಂತ ಅವರಿಗೆ ಅರಿವಿರೋದಿಲ್ಲ. ಹಾಗಾಗಿ ಇ ಸಿ ಟಿ ವಾಸ್ ದಿ ಫಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್. ಹಾಗೆ ಓಕೆ. ಇನ್ನೊಂದು ಪ್ರೀ ಫ್ರಾಂಟಲ್ ಲೊಬಾಟಮಿ ಅಂತ ಮಾಡೋರು. ನಮ್ಮ ಗೋವಿಂದ ಓಕೆ. ಸ್ವಾಮಿಯವರು ಇಡೀ ಹ್ಮ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನ್ಯೂರೋ ಸರ್ಜರಿ, ಬ್ರೈನ್ ಸರ್ಜರಿ ಹ್ಮ್ ಮಾಡಿದ್ದು ಗೋವಿಂದ ಸ್ವಾಮಿಯವರು. ಮೆಂಟಲ್ ಓಕೆ. ಹಾಸ್ಪಿಟಲ್ ಓಕೆ. ಸೆಪರೇಟ್. ಓಕೆ. ಕೆಲವಾಗ ಓಕೆ. ಪ್ರೀ ಫ್ರಾಂಟಲ್ ಇಲ್ಲೊಂದು ಬ್ಲೇಡ್ ಅನ್ನ
ಒಳಗಡೆ ತೆಳ್ಳಿಬಿಟ್ಟು ಸುಮ್ಮನೆ ಹ್ಮ್. ಆಡಿಸೋದು, ಕೆಲವು ಟ್ರ್ಯಾಕ್ಸನ್ನು ಕಟ್ ಮಾಡೋದು, ಅಗ್ರೆಷನ್ ಹ್ಮ್. ಕಮ್ಮಿ ಆಗುತ್ತೆ. ಓಕೆ. ಪ್ರಿಫ್ರಂಟಲ್ ಲೊಬಾಟಮಿ, ಅದಕ್ಕೆ ನೊಬೆಲ್ ಪ್ರೈಸ್ ಕೊಟ್ಟರು. ಓಕೆ. ಓ. ಅದರಿಂದ ಓಕೆ. ಸೈಡ್ ಎಫೆಕ್ಟ್ ಎಷ್ಟು, ಯಾಕಂದ್ರೆ ಬ್ರೈನ್ ಡ್ಯಾಮೇಜ್ ಮಾಡ್ತಾ ಇದ್ರಿ, ಆಮೇಲೆ ಅವನು ಅಗ್ರೆಷನ್ ಕಮ್ಮಿ ಆಗೋದು, ಬಟ್ ಏನೋ ಗೊತ್ತಾಗ್ತಿಲ್ಲ, ಬೊಂಬೆಯಿಂದ ಬುದ್ಧಿ ಕಡಿಮೆ ಹೊರಕೊಂಡು ಆಗೋದು. ಅಷ್ಟೇ. ಹ್ಮ್. ಅದು ಬಿಟ್ಟು ಹಾಕಿದ್ವಿ. ಇನ್ಸುಲಿನ್ ಕೋಮಾ ಥೆರಪಿ ಬಂತು. ಇನ್ಸುಲಿನ್ ಓಕೆ. ಕೊಟ್ಬಿಟ್ಟು ಕೋಮಾ 5 ಗಂಟೆ ಕಾಲ ಕೋಮಾದ ಇತ್ತು ಅಂತಂದ್ರೆ ಎದ್ದ ಮೇಲೆ ಅವನಿಗೆ ಈ ಭ್ರಮೆಗಳೆಲ್ಲ ಕಮ್ಮಿ ಆಗೋದು, ಹ್ಮ್. ಸೈಕಾಲಜಿ ಸಮೇತ ಕಮ್ಮಿ ಆಗೋದು. ಅದು ಪ್ರಪಂಚದಾದ್ಯಂತ ನಮ್ಮ ಬೆಂಗಳೂರಲ್ಲೂ ಮಾಡಿದ್ರು ಗೋವಿಂದ ಸ್ವಾಮಿಯವರು. ಹ್ಮ್. ನಂತರ 1955-56 ಸುಮಾರಿಗೆ ಕ್ಲೋರ್ಪ್ರೊಮಸಿನ್, ಲಾರ್ಗ್ಯಾಕ್ಟಿಲ್, ನೀವು ಹ್ಮ್. ಕೇಳಿದಿರಿ. ಹ್ಮ್. ಲಾರ್ಗ್ಯಾಕ್ಟಿಲ್ ವಾಮಿಟಿಂಗ್ ಕೊಡ್ತಾ ಇದ್ವಿ, ನಿದ್ರೆ ಹೌದು. ಕೊಡ್ತಾ ಇದ್ವಿ. ಹಾಗೆ ಹೌದು. ಆ, ಅದು ಫಸ್ಟ್ ಡ್ರಗ್ ಫಾರ್ ಹ್ಮ್. ಸೈಕೋಸಿಸ್. ಹ್ಮ್. ಲಾರ್ಗ್ಯಾಕ್ಟಿಲ್ ಬಂದು ಒಂದು ರೀತಿ ಹ್ಮ್. ಕ್ರಾಂತಿ, ಓಕೆ. ಇಡೀ ಮಾನಸಿಕ ಕಾಯಿಲೆಗಳಲ್ಲಿ ಒಂದು ಕ್ರಾಂತಿ, ಹ್ಮ್. ಚಿಕಿತ್ಸಾ ಕ್ರಾಂತಿ ಆಗಿದ್ದು ವೆನ್ ಹ್ಮ್. ಕ್ಲೋರ್ಪ್ರೊಮಸಿನ್ ವಾಸ್ ಇಂಟ್ರೊಡ್ಯೂಸ್ ಇನ್ ದಿ ಮಾರ್ಕೆಟ್. ನಮ್ಮಲ್ಲಿ ಅದು 60ಕ್ಕೆ ಓಕೆ. ಬಂತು. 60 ಬಂತು. ಓಕೆ. ಅಗೇನ್ ಹ್ಮ್. ಬೆಂಗಳೂರು ಮೆಂಟಲ್ ಹಾಸ್ಪಿಟಲ್ನ ನಮ್ಮ ಡಾಕ್ಟರ್ ಗೋವಿಂದ ಸ್ವಾಮಿ ಫಸ್ಟ್, ಈ ವಾಸ್ ಫಸ್ಟ್ ಒನ್ ಟು ಗೆಟ್ ಲಾರ್ಗ್ಯಾಕ್ಟಿಲ್ ಟ್ಯಾಬ್ಲೆಟ್ಸ್. ಓಕೆ. ಆಮೇಲೆ ಸುಮಾರು ವರ್ಷ ಲಾರ್ಗ್ಯಾಕ್ಟಿಲ್ ಟ್ಯಾಬ್ಲೆಟೇ ಇತ್ತು. ನಂತರ ಓಕೆ. ಇವತ್ತು ಸುಮಾರು ಒಂದು 30 ಬಗೆಯ ಆಂಟಿ ಸೈಕಾಟಿಕ್ಸ್ ಡ್ರಗ್ಸ್ ಇದೆ. ಓ. ಓ. 30 ಓ. ಬಗೆಯ ಆಂಟಿ ಸೈಕಾಟಿಕ್ಸು, ಹಾ. ಸಿರಪ್ ರೂಪದಲ್ಲಿ, ಹಾ. 15 ಒಂದ್ಸರಿ ಕೊಡ್ತಕ್ಕಂಥ ಇಂಜೆಕ್ಷನ್ ರೂಪದಲ್ಲಿ, ಹಾ. 1 ತಿಂಗಳು ಕೊಡ್ತಕ್ಕಂಥ ಇಂಜೆಕ್ಷನ್ ರೂಪದಲ್ಲಿ, ಟ್ಯಾಬ್ಲೆಟ್ ರೂಪದಲ್ಲಿ ಲಭ್ಯ ಇದೆ. ಹ್ಮ್. ಹಾಗಾಗಿ ಸೈಕೋಸಿಸ್ ಅದರಲ್ಲಿ ವೆರೈಟಿ ಇದೆ. ಸ್ಕಿಜೋಫ್ರೆನಿಯಾ, ಅವರು ಪೂರ್ತಿ ಸರಿ ಆಗ್ತಾರ ಸರ್? ಬರ್ತದೆ. ಹಾ. ಸ್ಕಿಜೋಫ್ರೆನಿಯಾ ಅಂತ ಒಂದಿದೆ, ಹ್ಮ್. ಬೈಪೋಲರ್ ಅಫೆಕ್ಟಿವ್ ಡಿಸಾರ್ಡರ್ ಇದೆ, ಹ್ಮ್. ಅಕ್ಯೂಟ್ ಸೈಕೋಸಿಸ್ ಇದೆ, ರಿಯಾಕ್ಟಿವ್ ಸೈಕೋಸಿಸ್ ಇದೆ, ಆರ್ಗ್ಯಾನಿಕ್ ಸೈಕೋಸಿಸ್. ಈ 4 ವೆರೈಟಿ. ಓಕೆ. ಓಹೋ. ಸ್ಕಿಜೋಫ್ರೆನಿಯಾ, ಬೈಪೋಲಾರ್, ಅಲ್ಲಿ ಮೇನಿಯಾ, ಡಿಪ್ರೆಷನ್ ಆಲ್ಟರೇಟ್ ಆಗುತ್ತೆ. ನಂತರ ಸಡನ್ ಆಗಿ ಅಕ್ಯೂಟ್ ಸೈಕೋಸಿಸ್, ಹ್ಮ್. ಸಡನ್ ಆಗಿ ರಿಯಾಕ್ಟಿವ್ ನೀವು ಹೇಳಿದಾಗೆ ಪ್ರೇಮ ವೈಫಲ್ಯ ಸೈಕೋಸಿಸ್, ತಂದೆ ಸತ್ತೋಗಿದ್ದಾರೆ ಆಕ್ಸಿಡೆಂಟಲ್ಲಿ, ಮಗು ಸತ್ತೋಗಿದೆ ಸೈಕೋಸಿಸ್, ಬಾಣಂತಿ ಸನ್ನಿ ರಿಯಾಕ್ಟಿವ್ ಸೈಕೋಸಿಸ್. ಹ್ಮ್. ಅಥವಾ ಗ್ರೀಫ್ ರಿಯಾಕ್ಷನಲ್ಲಿ ಸೈಕಾಟಿಕ್ ಸಿಂಪ್ಟಮ್ಸ್ ಬರ್ತದೆ. ಯಾವುದೇ ಲಾಸ್ ಆಯಿತು, ಪ್ರಾಫಿಟ್ ಆಯಿತು, ರಿಯಾಕ್ಟಿವ್ ಸೈಕೋಸಿಸ್. ಹೀಗಾಗಿ ಯಾವುದೇ ಸೈಕೋಸಿಸ್ಗೆ ಇವತ್ತು ವೆರಿ ಎಫೆಕ್ಟಿವ್ ಔಷಧಿಗಳಿದ್ದಾವೆ. ಹ್ಮ್. ಎಷ್ಟು ಬೇಗ ಅವರು ಚಿಕಿತ್ಸೆ ಬರ್ತಾರೋ ಅಷ್ಟು ಬೇಗ ವಾಸಿ ಆಗುತ್ತೆ. ಓ. ನಾವು ವೆರಿ ಗುಡ್ ಸರ್. 150 ವೆರಿ. ಹಳ್ಳಿಗಳಲ್ಲಿ 75-85 10 ವರ್ಷ ಕಾಲ ಹಾ. ಬೆಂಗಳೂರಿನ 150 ಹಳ್ಳಿಗಳು ಮತ್ತು ಸೋಲೂರು ಹತ್ರ, ಬೆಳ್ಳಾರಿನಲ್ಲಿ ಎಲ್ಲ ಕಡೆ ಹ್ಮ್. ಹೋಗಿ ಹ್ಮ್. ಸೈಕಾಟಿಕ್ಸ್ ಯಾರು ಟ್ರೀಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಹೌದು. ಮಂತ್ರವಾದಿ ಹೌದು. ಹೋಗೋರು ಏನೂ ಹೌದು. ಆಗ್ತಿರ್ಲಿಲ್ಲ, ದೆವ್ವ ಬಿಡಿಸೋರು ಹೌದು. ಏನೂ ಹೌದು. ಆಗ್ತಿರ್ಲಿಲ್ಲ, ಪುನಃ ಹೌದು. ಹೌದು. ಕೂಡಾಕ್ಬಿಡೋರು, ಇಲ್ಲ ಅಂತಂದ್ರೆ ಹೌದು. ಹೌದು. ಬೀದಿ ಹೌದು. ಹೌದು. ಬಿಟ್ಬಿಡೋರು. ಹಾ. ಅಂತಂದ್ರೆ ಹುಡುಕಿ ಹ್ಮ್. ಟ್ರೀಟ್ಮೆಂಟ್ ಶುರು ಮಾಡಿದಾಗ 70-80% ರೆಕವರ್ ಟೋಟ್ಲಿ. ವೆರಿ ಪವಾಡ, ಗುಡ್. ಎಕ್ಸಲೆಂಟ್. ಪವಾಡ. ಎಕ್ಸಲೆಂಟ್. ಸರ್ ನೀವು ಪವಾಡ ಎಕ್ಸಲೆಂಟ್. ಮಾಡ್ಬಿಟ್ಟೆ ಸರ್. ಅಲ್ಲ, ರಾಜಪ್ಪ, ಇದು ಹಾ ಪವಾಡನೆ ಸರಿ ಸರ್. ಯಾಕಂದ್ರೆ ಗಾಣಿಗಾಪುರಕ್ಕೆ ಕರ್ಕೊಂಡೋಗಿ ಕೂದ್ಲೆಲ್ಲ ಹೀಗೆ ಇದ್ ಹಾ ಮಾಡ್ಕೊಂಡು ಇದ್ ಹೌದು, ಮಾಡ್ತಾ ಇರ್ತಾರೆ. ಅದು ಎಲ್ಲ ಸೈಕೋಸಿಸ್ಸೇ. ಹಾಗಾಗಿ ಸೈಕೋಸಿಸ್. ನೀವು ಒಂದು ರೆವಲ್ಯೂಷನ್ ಮಾಡಿ ಇಷ್ಟು ಚೆನ್ನಾಗಿ ಸೈಕೋಸಿಸ್ ಬಗ್ಗೆ ಅದೇ ಬುದ್ಧಿ ಭ್ರಮಣದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅವ್ರು ಸರಿ ಆಗ್ತಾರೆ ಅಂತ ಭರವಸೆ ಕೊಟ್ಟಿದ್ದೀರಿ. ಭರವಸೆ. ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.